ಭಾಗ್ಯ ಕೂಡಿ ಬಂದಿದೆ. ಬೆಂಗಳೂರು ಬೆಡಗಿ ಪ್ರಿಯಾಂಕಾ ಆಳ್ವಾ ನಟ ವಿವೇಕ್ನ ಕೈ ಹಿಡಿಯಲಿದ್ದಾರೆ. ಈ ಅದ್ದೂರಿ ಮದುವೆಗೆ ನಾಳೆ ಬೆಂಗಳೂರು ಸಾಕ್ಷಿಯಾಗಲಿದೆ. ಜನತಾ ಪರಿವಾರದ ಮುಖಂಡ ದಿವಂಗತ ಜೀವರಾಜ್ ಆಳ್ವಾ ಹಾಗೂ ನಂದಿನಿ ದಂಪತಿಯ ಪುತ್ರಿ ನಂದಿನಿ ಒಬೆರಾಯ್ ಮನೆತನದ ಸೊಸೆಯಾಗಲಿದ್ದಾಳೆ. ಹಾಗೆಯೇ ಉತ್ತರ ದಕ್ಷಿಣ ಸಮ್ಮಿಶ್ರ ಸಂಪ್ರದಾಯದಂತೆ ಈ ಮದುವೆ ನಡೀತಾ ಇದೆ. ಇವತ್ತು ನಾಗವಾರ ಕೆರೆ ಬಳಿಯ ಜೀವರಾಜ್ ಆಳ್ವಾ ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಎರಡೂ ಕುಟುಂಬಗಳ ಸದಸ್ಯರು ಆಪ್ತರು ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ವಿವೇಕ್ ಪ್ರಿಯಾಂಕಾ ಜೋಡಿ ಹಸೆಮಣೆ ಇರಲಿದೆ. ನಾಳೆ 11 ಗಂಟೆಗೆ ಶಹನಾಯಿ, ಮಧ್ಯಾಹ್ನ 12ಕ್ಕೆ ಅರಿಶಿನ ಹಾಗೂ ಚುಲಾವಿಧಿ, ರಾತ್ರಿ 9ಕ್ಕೆ ಪ್ರವೀಣ್ ಗೋಡ್ಖಿಂಡಿ ಅವರ ಕೊಳಲು ವಾದನ ಆಯೋಜಿಸಲಾಗಿದೆ. ಅಕ್ಟೋಬರ್ 31ರಂದು ಮುಂಬೈನಲ್ಲಿ ರಿಸೆಪ್ಷನ್ ನಡೆಯಲಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಘೋಷಾಲ್. ನಾಳೆ ನಡೀತಿರುವಂತಹ ಈ ಒಂದು ಅದ್ದೂರಿ ವಿವಾಹಕ್ಕೆ ಯಾವ ರೀತಿಯ ಒಂದು ತಯಾರಿಗಳು ನಡೀತಾ ಇವೆ? ಅವರು ಸಹಿತ ಏನು ವಿವೇಕ್ ಒಬೆರಾಯ್ ಕನ್ನಡ ಬಾಲಿವುಡ್ ನ ಖ್ಯಾತ ನಟರು, ಇವರು ಕನ್ನಡದ ಅಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾಳೆ ಸುಮಾರು 8 ಗಂಟೆಗೆಯಿಂದ ಬೆಳಗ್ಗೆಯಿಂದಲೇ ಮದುವೆ ಕಾರ್ಯಗಳು ಪ್ರಾರಂಭವಾಗಲಿದೆ ಅಂತ ಹೇಳ್ಬೋದು. ಈಗಾಗಲೇ ಅವ್ರ ಮನೆ ಇವತ್ತು ಒಂದು ಮೆಹಂದಿ ಕಾರ್ಯ ಇನ್ನು ಪ್ರಾರಂಭವಾಗಿಲ್ಲ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರ ಮನೆ ಮುಂದೆ ಜೀವರಾಜ್ ಆಳ್ವಾ ನಾಗವಾರ ಕೆರೆ ಬಳಿರುವಂತಹ ಜೀವರಾಜ್ ಆಳ್ವಾ ಮನೆ ಮುಂದೆ ಸಕಲ ಸಿದ್ಧತೆಗಳು ನಡೀತಿದೆ ಅಂತ ಹೇಳ್ಬೋದು. ತುಂಬಾ ಸೆಕ್ಯೂರಿಟಿ ವ್ಯವಸ್ಥೆ ಸಹ ಮಾಡಲಾಗಿದೆ. ಮಾಧ್ಯಮದವರಿಗೆ ಒಳ ಪ್ರವೇಶ ಇಲ್ಲ, ಆದ್ರೂ ಸಹ ಹೊರಗಡೆ ಏನು ಸಪರೇಟ್ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಏನು ಬರುವಂತಹ ಗೆಸ್ಟ್ ಗಳಿಗೆ ಬರುವಂತ ಸಪರೇಟ್ ಆಗಿರ್ಬೋದು ಬರೋ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಹ ಅವರು ಬಂಧು ಮಿತ್ರರಾಗಿರ್ಬೋದು ಅವರೆಲ್ಲ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷ ಅಥವಾ ಕೆಲವೇ ಗಂಟೆಗಳಲ್ಲಿ ವಿವೇಕ್ ಒಬೆರಾಯ್ ಬರೋ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ವಿವೇಕ್ ಒಬೆರಾಯ್ ಫ್ಯಾಮಿಲಿ ಏನಿದ್ದಾರೆ, ಸುರೇಶ್ ಒಬೆರಾಯ್ ಅವರೆಲ್ಲರೂ ಸಹ ಚಾನ್ಸರಿ ಹೋಟ್ಲಲ್ಲಿ ಉಳ್ಕೊಂಡಿದ್ದಾರೆ. ಅವರು ಈಗ 2 ಗಂಟೆ ಸುಮಾರಿಗೆ ಇಲ್ಲಿ ಜೀವರಾಜ್ ಆಳ್ವಾ ಅವರ ನಾಗವಾರ ಕೆರೆ ಬರುವಂತಹ ಜೀವರಾಜ್ ಆಳ್ವಾ ಅವರ ಮನೆಗೆ ಬರೋ ಸಾಧ್ಯತೆಗಳಿದೆ. ಈಗಾಗಲೇ ಬೇರೆ ಇದು ಒಂದು ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ಬಗೆಯ ಮದುವೆ ನಾಳೆ ನಡೀತಿದೆ. ಒಟ್ಟಾರೆ ಇದು 3-4 ದಿವಸದ ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತು ಮೆಹಂದಿ ನಡೆಯುತ್ತೆ. ನಾಳೆ ಬೆಳಗ್ಗೆಯಿಂದನೇ ಏನು ಮದುವೆ ಕಾರ್ಯಗಳು ಪ್ರಾರಂಭ ಆಗ್ತಾರೆ ಅಂತ ಹೇಳ್ಬೋದು. ನಂತರ ಮಧ್ಯಾಹ್ನದ ಹೊತ್ತಿಗೆ ಶಹನಾಯಿ ಇರ್ಬೋದು, ಗೋಲ್ಕೊಂಡಿರೋ ಕೊಳಲು ವಾದನ, ಈ ರೀತಿ ಇತರೆ ಕಾರ್ಯಕ್ರಮಗಳ ಹಮ್ಮಿಕೊಳ್ಳಲಾಗಿದೆ. ಸಂಜೆಯ ಹೊತ್ತಿಗೆ ರಿಸೆಪ್ಷನ್ ಬೆಂಗಳೂರಲ್ಲಿ ನಡೆಯೋ ಅಂದ್ರೆ ಇವ್ರ ಮನೇಲೆ ಜೀವರಾಜ್ ಆಳ್ವಾ ಮನೆ ನಡೀತಾರೆ. ತದನಂತರ 30ನೇ ತಾರೀಕು ಒಂದು ಬಾಂಬೆಯಲ್ಲಿ ಮತ್ತೊಂದು ರಿಸೆಪ್ಷನ್ ನಡೆಯೋ ಸಾಧ್ಯತೆಗಳಿದೆ ಅನ್ನೋದು ಅವ್ರ ಕುಟುಂಬದ ಮೂಲಗಳ ಮಾತು ಸಾಹಿತ್ಯ. ಘೋಷಾಲ್, ಇನ್ನು ಮದುವೆಗೆ ಬಾಲಿವುಡ್ನ ಯಾವೆಲ್ಲ ಗಣ್ಯರು ಆಗಮಿಸುವಂತ ನಿರೀಕ್ಷೆ ಇದೆ? ಹಾಗೆ ಇಲ್ಲಿಯ ತನಕ ಯಾವೆಲ್ಲ ಗಣ್ಯರು ಆಗಮಿಸಿದ್ದಾರೆ? ಸಾಹಿತ್ಯ ಈವರೆಗೂ ಏನು ಕೇವಲ ಕುಟುಂಬದ ಸದಸ್ಯರು ಬಂದಿದ್ದಾರೆ ಅನ್ನೋ ಮಾತುಗಳು ಹೇಳಲಾಗ್ತಿದೆ, ಬಂದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದ್ರೆ ಈಗ ಬಾಲಿವುಡ್ ನಲ್ಲೂ ಸಹ ಏನು ಮುಂಬೈನೂ ಸಹ ಒಂದು ರಿಸೆಪ್ಷನ್ ಇಟ್ಕೊಂಡಿರೋ ಸಾಧ್ಯತೆ ಇರೋ ಕಾರಣ 30ನೇ ತಾರೀಕು ಅಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ವಿವೇಕ್ ಒಬೆರಾಯ್ನ ಸ್ನೇಹಿತರಿರ್ಬೋದು, ಸಹೋದ್ಯೋಗಿರ್ಬೋದು, ಬಾಲಿವುಡ್ ನ ಸಾಕಷ್ಟು ಚಿತ್ರರಂಗದ ಕಲಾವಿದರು ಬರೋ ಸಾಧ್ಯತೆಗಳಿದೆ. ಇನ್ನು ಬೆಂಗಳೂರು ಮಟ್ಟಿಗೆ ನಾಳೆ ವಿವೇಕ್ ಒಬೆರಾಯ್ ಮತ್ತೆ ಸುದೀಪ್ ಅವರ ಸ್ನೇಹಿತರು ಕೂಡ ಸುದೀಪ್ ನಾಳೆ ಬರೋ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಏನು ಅವ್ರ ಬಂಧು ಮಿತ್ರರೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಅವರು ಏನು ಜೀವರಾಜ್ ಅವ್ರ ಮನೆ ಮುಂದೆ ಸಾಕಷ್ಟು ಕಾರಿನ ಪಾರ್ಕಿಂಗ್ ಸಾಕಷ್ಟು ಕಾರುಗಳು ನಿಂತಿವೆ, ವಿಐಪಿಗಳ ಕಾರುಗಳು ನಿಂತಿದೆ ಅಂತ ಹೇಳ್ಬೋದು ಸಾಹಿತ್ಯ. ಧನ್ಯವಾದಗಳು ಘೋಷಾಲ್ ತಮ್ಮೆಲ್ಲ ಮಾಹಿತಿಗೆ. ನಮ್ಮ